ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ನಿಮ್ಮ ಕವಿತಾ. ಇವತ್ತು ಮಂಗಳವಾರ, ಪೂಜೆ ಮಾಡೋಕ್ಕೆ ಸೀರೆ ಹಾಕ್ಕೊಂಡಿದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಸೀರೆ ಅಂದರೆ ನಿಜವಾಗ್ಲೂ ಎಷ್ಟು ಇಂಟ್ರೆಸ್ಟ್ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಅಂದರೆ ಉಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಬಟ್ ಉಟ್ಕೊಂಡ ಮೇಲೆ ಅದನ್ನು ನಿಜವಾಗ್ಲೂ ನಮ್ಮನ್ನು ನಾವು ಹೆಂಗಿದ್ದೀವಿ ಅನ್ನೋದಕ್ಕಿಂತ ನಮಗೆ ನಾವಂತೂ ಹೆಂಗಿದ್ರೂ ಚೆನ್ನಾಗಿ ಕಾಣ್ತೀವಿ, ಅಥವಾ ನಮ್ಮ ಮನೇಲಿ ಇರೋರಿಗೆ ಚೆನ್ನಾಗಿ ಕಾಣ್ತೀವಿ. ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನಮಗೆ ನಾವಂತೂ ತುಂಬ ಚೆನ್ನಾಗಿ ಕಾಣ್ತೀವಿ. ಸೊ ನೋಡಿ, ನಾನು ಈ ಥರ ಸೀರೆ ಹಾಕ್ಕೊಂಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಏನು ಅಂದರೆ, ನಾನು ಅಂದ್ಕೊಂಡಿದ್ದೀನಿ ನನ್ನ ಸ್ಯಾರಿ ಕಲೆಕ್ಷನ್ಸ್, ಅದರಲ್ಲೂ ನನಗೆ ಕಾಟನ್ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಆ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆಯಿಂದ ಡೈಲಿ ಒಂದು ಕಾಟನ್ ಸೀರೆ, ಅದು ನನ್ನ ಜೀವನದಲ್ಲಿ ಆ ಸೀರೆ ಹೆಂಗೆ ಬಂತು ಮತ್ತು ಯಾವಾಗ ಬಂತು ಅನ್ನೋ ಒಂದು ಸ್ಟೋರಿ ಜೊತೆಲಿ ನನ್ನ ಕಾಟನ್ ಸ್ಯಾರೀಸ್ನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಲ್ವ? ಈಗಷ್ಟೇ ಜಸ್ಟ್ ಸ್ನಾನ ಆಯಿತು. ನಿಮಗೆಲ್ಲ ಗೊತ್ತು, ನಾನು ಲೋಟಸ್ ಒಂದೇ ಕ್ರೀಮ್ ಯೂಸ್ ಮಾಡೋದು. ಇದೊಂದನ್ನು ಯೂಸ್ ಮಾಡ್ತೀನಿ, ಬೇರೆ ಏನು ಯೂಸ್ ಮಾಡಲ್ಲ. ಮೀನ್ಸ್ ಏನಕ್ಕೆ ಅಂದರೆ ನನಗೆ ಇದು ಸೆಟ್ ಆಗಿದೆ, ಅದಕ್ಕೋಸ್ಕರ ನಾನು ಬೇರೆದೇನು ಯೂಸ್ ಮಾಡ್ತಿಲ್ಲ. ನನಗೆ ತುಂಬ ದಿವಸದಿಂದ ಇದೊಂದೇ ಸೆಟ್ ಆಗಿರೋದು, ಸೊ ಇದೊಂದನ್ನೇ ನಾನು ಯೂಸ್ ಮಾಡೋದು. ಸೊ ಇದೊಂದನ್ನು ಯೂಸ್ ಮಾಡ್ತೀನಿ. ಮತ್ತು ಮೆಬ್ಲಿಯಂದು ಒಂದು ಲಿಪ್ಸ್ಟಿಕ್ಕು. ಸ್ಟಿಕ್ಕರ್ ಬ್ಲೂ ಇಟ್ಕೊತೀನಿ. ಇದು ಇಲ್ಲಿ ಹಿಂಗೆ ಕಾಣುತ್ತೆ, ಬಟ್ ನಿಜವಾಗ್ಲೂ ಡೈರೆಕ್ಟಾಗಿ ನೋಡಿದಾಗ ಕಲರ್ಸು ಸ್ಯಾರಿಗೆ ಮ್ಯಾಚಿಂಗ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅದರ ಜೊತೆಲಿ ಒಂಚೂರು ಕುಂಕುಮ ಇಟ್ಕೊತೀನಿ. ಸೊ ಈ ಥರ ನಾನು ಇಷ್ಟೇ ನಂದು ರೆಡಿ ಆಗೋದು. ಸೊ ಇಷ್ಟೇ ನಾನು ಯೂಸ್ ಮಾಡೋದು ಕೂಡ ಡೈಲಿನೂ. ಏನಕ್ಕೆ ಅಂದರೆ ನನಗೆ ಬೇರೆದೆಲ್ಲ ಸೂಟ್ ಆಗೋಲ್ಲ. ಹಾಕಿದ್ರೂ ನನಗೆ ರ್ಯಾಷಸ್ ಬರೋದು, ಇಲ್ಲಾಂದರೆ ಪಿಂಪಲ್ಸ್ ಬರೋದು, ಇಲ್ಲ ಫುಲ್ ಡಾರ್ಕ್ ಆಗುತ್ತೆ ಸ್ಕಿನ್ನು. ಅದಕ್ಕೋಸ್ಕರ ನಾನು ಏನೂ ಯೂಸ್ ಮಾಡಲ್ಲ. ಜಸ್ಟ್ ಸಂತೂರ್ ಸೋಪು ಮತ್ತು ಈ ಲೋಟಸ್ದು ಕ್ರೀಮ್ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ. ಸೊ ನಾನು ಇದಕ್ಕೆ ಮುಂಚೆನೇ ಹೇಳಿರೋ ಥರ ನನಗೆ ಸೀರೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಎಕ್ಸ್ಪೆಷಲಿ ಕಾಟನ್ ಸೀರೆಸ್ ಅಂದರೆ ಇನ್ನೂ ಇಷ್ಟ. ಆ ಸೀರೆಗಳನ್ನ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಮತ್ತು ಇವತ್ತು ಮಂಗಳವಾರದ ಪೂಜೆದೂ ಇದ್ರ ಜೊತೆಲಿ ಆ್ಯಡ್ ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದಂತೂ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಶಂಖು ಹೂವು. ನಿಜವಾಗ್ಲೂ ಒಂದು 5-6 ಅಂತೂ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ. ನನಗೆ ದೇವ್ರ ಪೂಜೆಗಂತೂ ಅಷ್ಟೋ ಇಷ್ಟೋ ಹೂವು ಅಂತೂ ಸಿಗುತ್ತೆ. ಮತ್ತೇನು ಅಂದರೆ, ಮನೆ ಮುಂದೆ ಗಿಡ ಹಾಕಿದಾಗ ಅದರಲ್ಲಿ ಬಿಡೋ ಹೂವಿಂದ ಪೂಜೆ ಮಾಡೋದು ತುಂಬ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮನೆ ಹತ್ರ ಇರೋ ಜಾಗದಲ್ಲಂತೂ ನಾನು ಅಷ್ಟೋ ಇಷ್ಟೋ ಗಿಡಗಳಂತೂ ಹಾಕ್ಕೋತೀನಿ. ಏನಕ್ಕೆ ಅಂದರೆ, ನಮ್ಮದೇ ಗಿಡದ ಹೂವು ಆದರೆ ಚೆನ್ನಾಗಿರುತ್ತಲ್ವ ಅಂತ. ರಾಯರಿಗೆ ಮತ್ತು ನಮ್ಮ ಮನೆ ದೇವ್ರಿಗೆಲ್ಲ ಶಂಕು ಇಟ್ಬಿಟ್ಟು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ಸೊ ಈ ಥರ ನಾನು ಮಂಗಳವಾರದ ಪೂಜೆ ಮಾಡಿಕೊಂಡು ಸೀರೆ ಹಾಕ್ಕೊಂಡು ಅಂತ ರೆಡಿಯಾಗಿದ್ದೀನಿ. ಈಗ ಮತ್ತೆ ಕೆಲಸಕ್ಕೆ ಹೋಗಬೇಕು. ಸೀರೆ ಚೇಂಜ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಹೊರಡ್ತೀನಿ. ಮತ್ತು ಇನ್ನೇನು 15 ದಿವಸದಲ್ಲಿ ದಸರಾ ಬರ್ತಾಯಿದೆ, ನವರಾತ್ರಿಗಳು. ಯಾರೆಲ್ಲ ದುರ್ಗೆ ಪೂಜೆ ಮಾಡ್ತಿದ್ದೀರಾ
ಮತ್ತು ಯಾರೆಲ್ಲ 9 ಡೇಸ್ ಕಲರ್ಸ್ನ ಫಾಲೋ ಮಾಡ್ತೀರಾ ಹೇಳಿ. ನಾನಂತೂ ವರ್ಷ ನಿಜವಾಗ್ಲೂ ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದೊಂಥರ ಖುಷಿ ಕೊಡುತ್ತೆ, ಮತ್ತು ನಮಗೆ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ ಸಿಗುತ್ತೆ. ಸ್ಯಾರೀಸ್ ಆಗಲಿ, ಡ್ರೆಸ್ ಆಗಲಿ, ಒಂದೊಂದು ದಿವಸಕ್ಕೂ ಒಂದೊಂದು ಕಲ್ಲರು, ಆ ಕಲರ್ಗೆ ಒಂದು ಅದರದ್ದೇ ಆದ ಏನೋ ದೇವ್ರ ಬಗ್ಗೆ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಇದೆ. ಆ ಪ್ರತ್ಯೇಕತೆನ ಎಕ್ಸ್ಪ್ಲೇನ್ ಮಾಡಿಕೊಂಡು ಪ್ರತಿ ದಿವಸನೂ ಒಂದೊಂದು ದೇವಿಗೆ ಪೂಜೆ ಮಾಡಿಕೊಂಡು, ಗೊಂಬೆ ಪೂಜೆ ಮಾಡಿಕೊಂಡು, ಅಮ್ಮನವ್ರ ದೇವ್ರ ದರ್ಶನ ಮಾಡಿಕೊಂಡು ಮಾಡೋದಿದೆಯಲ್ಲ, ನಿಜವಾಗ್ಲೂ ನವರಾತ್ರಿ ತುಂಬ 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 ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಕಲರ್ಸ್ನ ಫಾಲೋ ಮಾಡ್ತೀರಾ 9 ಡೇಸು, ನಾನಂತೂ ಫಾಲೋ ಮಾಡ್ತೀನಿ, ಹಂಚ್ಕೋತೀನಿ ನಿಮ್ಮ ಜೊತೆಲೂ ಕೂಡ. ಥ್ಯಾಂಕ್ ಯು, ಬಾಯ್ ಬಾಯ್.